ನಿಧಾನ 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 ಕೂತ್ಕೋತ. ದೇವ್ಕಿ ದೇವ್ಕಿ ಬಂದೇರಿ. ಮನೆಯಲ್ಲಿ ಇಬ್ಬರು ಹೆಂಗಸ್ಬಿದ್ದೀರಾ, ನೀನು ಅಮ್ಮ ಏನು ಮಾಡ್ತಾ ಇದ್ದೀರಾ? ಆ ಮಗುಲ ಬಾಗ್ಲಲ್ಲಿ ಬಿದ್ದಿದೆ, ಪ್ರಜ್ಞೆ ಇಲ್ಲ ಆ ಮಗುಗೆ. ಏನ್ ಮಾಡ್ತಿರ್ತೀರಾ ನೀವೆಲ್ಲ? ಕಂದ ಬಿದ್ಬಿಟ್ಲಾ? ಏನ್ ಮಾಡ್ತಿದ್ದೆ ಅದನ್ನ ಹೇಳು. ಸ್ನಾನ ಮುಗಿಸ್ಕೊಂಡ್ ಬಂದು ಅಡ್ಗೆ ಮಾಡ್ತಿದ್ದೇರಿ. ಅಪ್ಪ ನನ್ಗೇನು ಆಗಿಲ್ಲಪ್ಪ. ಹೇಳು ಕಂದಪ್ಪ. ಹೊಟ್ಟೆಗಿಲ್ದೆ ಹೀಗಾಗಿದೆ. ಹಣ್ಣಾದ್ರೂ ತಿನ್ನು ಅಂದ್ರೆ ತಿನ್ನಲ್ಲ ಅಂತ ಹಠ ಮಾಡ್ತಾಳೆ. ಇನ್ ಹೀಗಿದ್ರೆ ಆಗಲ್ಲ ಕಂದ. ವ್ರತ ವ್ರತ ಅಂತ ಪ್ರಾಣ ಕಳ್ಕೊತೀಯ ಅಷ್ಟೇ. ರಾಧಿಕಾ ನಮ್ ವಿಷು ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅವಳ ಜೊತೆ ನಮ್ ವಿಷು ಇದ್ರೆ ಸುಖವಾಗಿರ್ತಾನೆ. ಅಯ್ಯೋ ಅಜ್ಜಿ, ನಿಮ್ಗೆಲ್ಲೋ ಭ್ರಮೆ ಹಿಡ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಆ ರಾಧಿಕಾ ಮದ್ವೆಗ್ ಮುಂಚೆನೆ ವಿಷು ನಮ್ಮಿಂದ ದೂರ ಆಗೋ ಹಾಗೆ ಮಾಡಿದಾಳೆ. ಅಲ್ವಾ ಅತ್ತೆ? ಏನೋ ರಮ್ಯಾ, ನಾನು ಏನು ಹೇಳ್ದಿರೋ ಪರಿಸ್ಥಿತಿನಲ್ಲಿದ್ದೀನಿ. ನನ್ಗೆ ಯಾರ ಬಗ್ಗೆನೂ ಮಾತೆ ಬೇಡ ಅನ್ಸ್ಬಿಟ್ಟಿದೆ. ವಿಷು ವಿಶಾಖನ್ ಮದ್ವೆ ಆಗ್ಬೇಕಾದ್ರೆ ನಾವೆಲ್ಲ ಎಷ್ಟು ಸಂಭ್ರಮದಲ್ಲಿದ್ವಿ. ಈಗ ಮನೆಯಲ್ಲಿರೋರು ಎಲ್ಲರೂ ಕಣ್ಣೀರ್ ಹಾಕ್ತಾ ಇದೀವಿ. ಆ ರಾಧಿಕನ್ ಕಾಲ್ಗುಣ ಏನು ಅಂತ ಇದ್ರಲ್ಲೇ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ. ರಮ್ಯಾ, ವಿಶಾಖನ್ ಹೆಸರು ಎತ್ತಬೇಡ. ರಮ್ಯಾ, ನಿನಗೆ ಕಾಮನ್ ಸೆನ್ಸೇ ಇಲ್ಲ ಅಲ್ಲ? ಅಜ್ಜಿಗೆ ಹುಷಾರಿಲ್ಲ, ಅವ್ರ ಮನ್ಸಿಗೆ ನೋವು ಮಾಡಬಾರ್ದು ಅನ್ನೋ ಸೂಕ್ಷ್ಮತೆ ಕೂಡ ನಿನಗೆ ಗೊತ್ತಿಲ್ಲ. ಹೌದು, ನಿಮ್ಮಷ್ಟು ಸೂಕ್ಷ್ಮ ಸ್ವಭಾವ ನನಗಿಲ್ಲ. ನಾನ್ ಹೊರಟು ನಿಜ, ನನ್ ಮನ್ಸು ಕಲ್ಲಾಗಿರೋದು ನಿಮ್ಮಿಂದಾನೆ. ಒಂದ್ ಸುಖ ಇಲ್ಲ, ಸಂತೋಷ ಇಲ್ಲ, ಗಂಡನ ಪ್ರೀತಿ ಮೊದ್ಲೇ ಇಲ್ಲ. ಇಂಥವ್ರು ನನಗೆ ಜೀವನದ ಪಾಠ ಹೇಳ್ಕೊಡಕ್ ಬರ್ತಾರೆ. ವಿವೇಕ್, ನಂಗೆ ಯಾಕೋ ಇಲ್ಲಿರಕ್ ತುಂಬಾ ಕಷ್ಟ ಆಗ್ತಾ ಇದೆ ಕಣೋ. ನನ್ ರಾಧಿಕಾ ಹತ್ರ ಕರ್ಕೊಂಡು ಹೋಗ್ತೀಯಾ? ಅಂಗಪೂಜೆ ಹೇಗಾಯ್ತು? ಚೆನ್ನಾಗಾಯ್ತು. ಎಲ್ಲರೂ ವಿಷು ಅಂತ ಕೇಳ್ತಾ ಇದ್ರು. ನಾನು ಆದಷ್ಟು ವಿಷು ಇಲ್ಲ ಅನ್ನೋ ವಿಷಯನ ಎಲ್ಲರಿಗೂ ತಲುಪಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಇಷ್ಟೊತ್ತಿಗಾಗಲೇ ಶಾಸ್ತ್ರಿಗಳ ಮನೆಗೂ ವಿಷಯ ತಲುಪಿರುತ್ತೆ. ಸರಿಯಾದ ಸಮಯಕ್ಕೆ ಬಾಣ ಹೊಡೆದಿದ್ಯಾ ನೀನು.
ಆದರೆ ಇಂಥ ಸಮಯದಲ್ಲಿ ನೀನು ತುಂಬ ಹುಷಾರಾಗಿರಬೇಕು. ಆ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಬಿಟ್ಬಿಡು. ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹಾಳಾಗೋಯ್ತು. ನಾವ್ ಆಸೆ ಪಡೋದೇ ತಪ್ಪು ಅನ್ಸುತ್ತೆ. ಯಾಕೆ, ಏನಾಯ್ತು ರಮ್ಯಾ? ಪ್ರಳಯ ಬಂತು ಅಂತ ಹೆದರಿಕೆನಾ? ಅದಾದ್ರೂ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ವಿಶು ವಾಪಸ್ ಬರ್ತಿದ್ದಾನೆ. ವಿಶುನಾ? ಯಾವಾಗ? ನಿನಗೆ ಗೊತ್ತಾಯ್ತು? ವಿವೇಕ್ ಅಜ್ಜಿ ಹತ್ರ ಹೇಳ್ತಾ ಇದ್ದೆ, ಇನ್ 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ. ವಿಶು ಅವನಿಗೆ ಫೋನ್ ಮಾಡಿದ್ನಂತೆ. ವಿಶು ವಾಪಸ್ ಬಂದ್ರೆ ಮತ್ತೆ ಎಲ್ಲ ಮೊದಲಿನ ಹಾಗೆ ಆಗುತ್ತೆ. ಹಾವು ಏಣಿ ಆಟ ಆಡ್ದಂಗೆ ಆಗ್ತಿದೆ. ಡ್ಯಾಡ್, ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ಅವ್ರು ಬರಲಿ ಬರದೇ ಇರಲಿ, ಧರ್ಮಾಧಿಕಾರಿ ಪಟ್ಟದ ವಿಷಯದಲ್ಲಿ ಒಂದು ತೀರ್ಮಾನ ಆಗ್ಬಿಡ್ಬೇಕು. ನೀವು ಟ್ರಸ್ಟ್ನವ್ರ ಜೊತೆ ಮಾತಾಡಿದ್ದೀರಾ? ಪ್ರದೀಪ, ಅವಸರವೇ ಅಪಘಾತಕ್ಕೆ ಕಾರಣ, ಗೊತ್ತಲ್ವಾ? ನೀವಿಬ್ರು ಗಡಬಡಿ ಮಾಡಕ್ ಹೋಗ್ಬೇಡಿ. ವಿಶು 2 ದಿನ ಅಲ್ಲ, 2 ಯುಗ ಕಳೆದ್ರೂ ಮನೆಗೆ ವಾಪಸ್ ಬರಲ್ಲ. ಅವನು ಎಲ್ಲಿಗೆ ಹೋಗಿದ್ದಾನಂತ ನನಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಜ್ಜಿ, ರಾಧಿಕನ್ ಹತ್ರ ಹೋಗೋಣ, ಆದ್ರೆ ಒಂದು ಕಂಡೀಷನ್. ಏನು? ನೀವು ಮೊದಲು ತಿಂಡಿ ತಿನ್ಬೇಕು. ಹೌದು ಅಜ್ಜಿ, ನೀವು ತಿಂಡಿ ತಿಂದೇ ಇದ್ರೆ ನನ್ನ ಗಾಡಿ ಹೊರಗೆ ತೆಗಿಯೋಕ್ಕಾಗಲ್ಲ. ಯಾಕೆ ಹೇಳಿ? ಯಾಕೆ? ಪೆಟ್ರೋಲ್ ಇಲ್ಲದೆ ಗಾಡಿ ಹೇಗೆ ಓಡುತ್ತೆ? ತಿಂಡಿ ತಿಂದೇ ಇದ್ರೆ ಈ ಬಾಡಿ ಹೇಗಿರುತ್ತೆ ಹೇಳಿ ಅಜ್ಜಿ? ಮೊದಲು ತಿಂಡಿ ತಿನ್ನಿ. ವಿಶು ಹೀಗೆ ಹೇಳ್ದೆ ಹೋಗಿರೋದಕ್ಕೆ ಏನೋ ಬಲವಾದ ಕಾರಣ ಇರುತ್ತೆ ಕಣೋ. ಅದು ರಾಧಿಕಂಗ್ ಖಂಡಿತ ಗೊತ್ತಿರುತ್ತೆ. ನಾನು ಅವಳ ಹತ್ರ ಒಂಟಿಯಾಗಿ ಮಾತಾಡ್ಬೇಕು. ಅಕಸ್ಮಾತು ಅವಳ ಹತ್ರನೂ ಅವನು ಹೇಳಿಲ್ಲ ಅಂದ್ರೆ ನನಗೇನೋ ಅನುಮಾನ. ವಿಶ್ವಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಉಳಿಯಲ್ಲ, ರಾಧಿಕಾನು ಬದುಕಿರಲ್ಲ ಕಣೋ, ಬದುಕಿರಲ್ಲ. ಅಜ್ಜಿ ಪ್ಲೀಸ್. ರಾಧಿಕಾನು ನನ್ನ ಹಾಗೆ ಕಣೋ, ವಿಶ್ವ ಮೇಲೆ ಪ್ರಾಣನೇ ಇಟ್ಟಿದ್ದಾಳೆ. ಅವನಿಲ್ದೆ ಅವಳು ಬದುಕಲ್ಲ ಕಣೋ, ಬದುಕಲ್ಲ.
ಅಲ್ಲಮ್ಮ, ಮಹಾಲಕ್ಷ್ಮನವ್ರು ಹೇಳಿದ್ದು ವ್ರತ ಮುಗಿಯೋ ತನಕ ಮಾತ್ರ ಉಪವಾಸ ಇರು ಅಂತ. ನೀವ್ ಹೀಗೆ ದಿನ ಇಡೀ ಉಪವಾಸ ಇದ್ರೆ ಹೇಗಮ್ಮ ತಾಯಿ? ಅವಳ ಅತ್ತೆ ಮಾತನ್ನ ತುಂಬಾ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ ರೀ. ಅವಳಿಂದಾಗಿ ವಿಶುಗಾಗ್ಲಿ ವಿಶು ಮನೆಯವ್ರಿಗಾಗ್ಲಿ ತೊಂದರೆ ಆಗ್ಬಾರ್ದು ಅಂತ ಈ ರೀತಿ ವ್ರತ ಮಾಡ್ತಿದ್ದಾಳೆ. ಎಷ್ಟು ಹೇಳಿದ್ರು ಏನು ತಿಂತಾ ಇಲ್ಲ ನೋಡಿ. ಕುಸೆ, ನೀನು ನಮ್ಮನೆ ಮಹಾಲಕ್ಷ್ಮಿ ತಾಯಿ. ನಿನ್ನಿಂದ ನಮ್ಮನೆಗೆ ತುಂಬಾ ಉಪಕಾರ ಆಗಿದೆಯಾ ಹೊರತು ಯಾವತ್ತೂ ಯಾವುದೇ ಅಪಕಾರನೂ ಆಗಿಲ್ಲಮ್ಮ. ಕುಸೆ, ಏನಾದ್ರೂ ಒಂದ್ ಸ್ವಲ್ಪ ತಿನ್ನಮ್ಮ. ನೀನ್ ಹೀಗಿರೋದು ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ ತಾಯಿ. ನಿಂದಮ್ಮಯ್ಯ, ನಿನ್ನ ಕೈ ಮುಗಿತೀನಿ. ಏನಾದ್ರೂ ಒಂದ್ ಸ್ವಲ್ಪ ತಿನ್ನಮ್ಮ. ಅಪ್ಪ, ಇನ್ 2 ದಿನ ಅಷ್ಟೆ. ಆ ಕೃಷ್ಣ ನನ್ ಕೈ ಬಿಡಲ್ಲಪ್ಪ. ಹೌದು ಕುಸೆ, ಅವನ್ ಯಾವತ್ತೂ ನಿನ್ ಕೈ ಬಿಡೋದಿಲ್ಲ ತಾಯಿ. ವಿಶುಗ್ ತೊಂದರೆ ಆಗಿರೋದು ಸುಳ್ಳು. ಈ ದರಿದ್ರದುಳ್ಳ ಮನಸ್ಸಿಗೆ ಹಚ್ಕೊಂಡಿದ್ದಾನೆ ಅನ್ನೋದೊಂದು ಬಿಟ್ರೆ ಆ ಹುಡುಗ ಒಳ್ಳೆಯವನೇ. ರಾಧಿಕನ್ನ ತನ್ನ ಮನೆ ಸೊಸೆ ಮಾಡ್ಕೊಳ್ಳೋದು ಅವನಮ್ಮನಿಗೆ ಇಷ್ಟ ಇಲ್ಲ ಅನ್ನೋದು ಅವನಿಗೆ ಗೊತ್ತಾಗಿದೆ. ಅದಕ್ಕೆ ಇವಳ ಹಿಂದೆ ಸುತ್ತಾಡೋದನ್ನ ಬಿಟ್ಟಿದ್ದಾನೆ. ಮನೇಲಿಲ್ದೆ ಇನ್ನೆಲ್ಲಿಗೆ ಹೋಗಿರ್ತಾನೆ? ಆವತ್ತು ವಿಶಾಖನ್ ಕರೆಯಕ್ ಹೋದಾಗ ಜೊತೆಲಿ ರಾಧಿಕಾನೂ ಇದ್ಲು. ಅದಕ್ಕೆ ಹೋದ್ ಕೆಲಸ ಆಗ್ಲಿಲ್ಲ. ಈ ಸಾರಿ ಅವನೊಬ್ಬರೇ ಹೋಗಿದ್ದಾನೆ ಅಂತ ಕಾಣುತ್ತೆ. ಕೃಷ್ಣ, ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲಪ್ಪ. ವಿಶಾಖ ವಾಪಸ್ ಮನೆಗೆ ಬರೋ ಹಾಗೆ ಮಾಡು. ಅವಳೇ ಆ ಮನೆ ರಾಧಾರಾಣಿಯಾಗಿ ಬಾಳ್ಬೇಕಾದ್ರು. ವಿಶಾಖನ್ ಒಪ್ಸಿ ಮನೆಗೆ ವಾಪಸ್ ಕರ್ಕೊಂಡು ಬಂದ್ರೆ ನಿನಗೆ 108 ತೆಂಗಿನಕಾಯಿ ಒಡಿಸಿ ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಭಗವಂತ. ನನ್ನ ಮೊಮ್ಮಗಳು ಸುಖವಾಗಿ ಬಾಳೋದನ್ನ ನಾನು ನೋಡ್ಬೇಕು. ಏನಿಷ್ಟ ಅಧಿಕ ಶಾಶ್ವತವಾಗಿ ಈ ಮನೆಯಿಂದ ತೊಲಗಿ ಹೋಗ್ಬೇಕು. ಹಾಗೆ ಮಾಡು ತಂದೆ. ನಾರಾಯಣ, ಶ್ರೀಹರಿ, ವಾಸುದೇವ, ಮುಕುಂದ, ಮುರಾರಿ, ಕೃಷ್ಣ. ಹಾಯ್ ಕ್ಯೂಟಿ, ವಾಟ್ಸಪ್? ಏನ್ ರೋಮಿಯೋ, ಟಸು ಪುಸು ಅಂತ ಇಂಗ್ಲಿಷ್ ಹೊಡಿತಿದ್ಯಾ? ಏನ್ ವಿಷಯ? ಇನ್ನು ಮುಂದೆ ದೊಡ್ಡ ದೊಡ್ಡವ್ರ ಜೊತೆ ವ್ಯವಹಾರ ಮಾಡಬೇಕಲ್ಲ, ಸೊ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಗ್ರೇಡ್ ಇರುತ್ತೆ ಅಂತ. ಏನು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ಯಾ? ಈ ದೇಶಕ್ಕಲ್ಲ, ನಮ್ಮ ಟ್ರಸ್ಟ್ಗೆ. ನಾನೇ ಪ್ರೈಮ್ ಮಿನಿಸ್ಟರ್, ನೀನೇ ಹೋಮ್ ಮಿನಿಸ್ಟರ್.
ರಮೇತ್ಗೆ ಈ ಫೈಲ್ನ ವಿವೇಕಣ್ಣ ಕೊಡಬೇಕಾಗಿತ್ತು. ಏನ್ ಫೈಲ್ಸು? ಅದೇ ಟ್ರಸ್ಟಿನ ಪ್ರಾಜೆಕ್ಟ್ ರಿಪೋರ್ಟ್ಸು. ಇದನ್ನ ನೋಡಿ ಮುಂದಿನ ಕೆಲಸಗಳಿಗೆ ದುಡ್ಡನ್ನು ಸ್ಯಾಂಕ್ಷನ್ ಮಾಡ್ಬೇಕಂತೆ ನರಸಿಂಹಶಾಸ್ತ್ರಿಗಳು ಹೇಳಿದ್ರು. ಹಾಗೇ ವಿಶ್ವ ಹೆಸರಲ್ಲಿ ಒಂದು ರಿಜಿಸ್ಟರ್ ಪೋಸ್ಟ್ ಬಂದಿತ್ತು, ನಾನೇ ಸೈನ್ ಮಾಡಿ ತಗೊಂಡಿದ್ದೀನಿ. ರಮ್ಯಾ, ಅದು ವಿಶಾಖನ್ ಲಾಯರ್ ಕಳಿಸಿದ್ದು. ಏನು ವಿಶಾಖನ್ ಲಾಯರಾ? ಡೈವೋರ್ಸ್ ಕೇಸಾ? ಬಟ್ ಸೆಟ್ಲ್ಮೆಂಟ್ ಆಯ್ತಾ ಅಲ್ವೋ ಗೊತ್ತಿಲ್ಲ. ಪ್ರದೀಪ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಯಾ. ವಿಶುಗೆ ಅರ್ಜೆಂಟಾಗಿ ಈ ವಿಷಯ ತಿಳಿಸ್ಲೇಬೇಕು. ಕೋರ್ಟ್ಗೆ ಅವನೇನಾದ್ರೂ ಹೋಗದೆ ಇದ್ರೆ ತುಂಬಾನೇ ತಪ್ಪಾಗತ್ತೆ. ಛೇ, ಮನೇಲೂ ಯಾರಿಗೂ ಈ ವಿಷಯನ ತಿಳ್ಸಕ್ಕಾಗಲ್ಲ. ಯಾರು? ವಿವೇಕಣ್ಣ, ಬಾ ರಾಜು. ವಿವೇಕಣ್ಣ, ಅಜ್ಜಿಗೆ ಬಾಸ್ ಬಗ್ಗೆ ಸತ್ಯ ಹೇಳೋದು ಒಳ್ಳೇದನ್ಸುತ್ತೆ. ಅಜ್ಜಿ ಸ್ಥಿತಿ ನೋಡಿದ್ರೆ ಭಯ ಆಗುತ್ತೆ. ರಾಜು, ವಿಶು ಈಗ ಎಲ್ಲೇ ಇದ್ರು ಮನೆಗೆ ವಾಪಸ್ ಬರಲೇಬೇಕು ಕಣೋ. ಅವನಿಗೆ ವಿಶಾಖನ್ ಲಾಯರ್ ಕಡೆಯಿಂದ ನೋಟಿಸ್ ಬಂದಿದೆ. ಏನ್ ನೋಟಿಸು? ಅವನು ವಿಶಾಖನ್ಗೆ ಡಿವೋರ್ಸ್ ಕೊಟ್ಟಿರೋ ಕೇಸ್ ಇನ್ನೂ ಸೆಟ್ಲ್ ಆಗಿಲ್ಲ. ಆ ಕೇಸ್ ಏನಾದರೂ ಸೆಟ್ಲ್ ಆಗಲಿಲ್ಲ ಅಂದ್ರೆ ವಿಶು ರಾಧಿಕನ್ನ ಮದುವೆ ಮಾಡ್ಕೊಂಡ್ರೆ ಅದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ಕಣೋ.